ಉಳಿದಂತೆ ಯುದ್ಧ ಇವತ್ತು ಭಯಂಕರವಾಗಿ ಮುಂದುವರಿಯಿತು. ಇರಾನಿನ ಮಶಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ ಶೆಲ್ ದಾಳಿ ಆಯಿತು. ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು. ಆಪರೇಷನ್ ಎಪಿಕ್ ಫ್ಯೂರಿಯ ವಿಡಿಯೋಗಳನ್ನು ಅಮೆರಿಕ ರಿಲೀಸ್ ಮಾಡಿತು. ಇರಾನಿನ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ನಾಶ ಮಾಡಿದ ದೃಶ್ಯಗಳನ್ನು ಅಮೆರಿಕ ಇವತ್ತು ಬಿಡುಗಡೆ ಮಾಡಿತು. ಇಸ್ಫಹಾನ್ ಹತ್ರ ಶಸ್ತ್ರಾಸ್ತ್ರ ಡಿಪೋ ಇತ್ತೊಂದು ಇರಾನದ್ದು, ಅದರ ಮೇಲೆ ದಾಳಿ ನಡೆಸಿದ ದೃಶ್ಯಗಳನ್ನು ಇಸ್ರೇಲ್ನವರು ಹಂಚಿಕೊಂಡ್ರು. ಇಸ್ಫಹಾನ್ ಹತ್ರ ಇದು. ಸಿಮೋನ ಹತ್ರ ಇಸ್ರೇಲ್ನ ದಾಳಿಗೆ ಒಂದು KFC ಮಳಿಗೆ ಧ್ವಂಸ ಆಯ್ತಂತೆ. ಆ ದೃಶ್ಯ ಸುಮ್ಮನೆ ಬಂದಿರುವ ದೃಶ್ಯಗಳಷ್ಟೇ. ಇನ್ನೊಂದು ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ ಮೇಲೆ ಇಸ್ರೇಲ್ ದಾಳಿ ನಡೆಸ್ತು. ಅದು ಎಷ್ಟಾರು ಇದಾವೆ ಕಮಾಂಡ್ ಸೆಂಟರ್, ದಿನಾ ನಡೆಸ್ತಾನೆ ಇದ್ದಾರೆ ದಾಳಿನ. ಹಿಜ್ಬುಲ್ಲಾ ಕಮಾಂಡ್ ಸೆಂಟರ್ ಅಂತಿದ್ದು. ಇನ್ನೊಂದು ಕಡೆ ಇರಾನಿನ ತಿರುಗೇಟು. ಬಹರೇನ್ನ ಅಮೆರಿಕದ ನೆಲೆಯ ಮೇಲೆ ಇರಾನ್ ದಾಳಿ ನಡೆಸ್ತು. ಜೋರ್ಡನ್ ಅಮೆರಿಕದ ನೆಲೆಗಳ ಮೇಲೆ ಅಟ್ಯಾಕ್. ಒಂದು ಕಡೆ ಟ್ರಂಪ್ ಮಾತಾಡ್ತಾ ಇದ್ರು ಬೆಳಗ್ಗೆ 6:30 ಇಂಡಿಯನ್ ಟೈಮ್ನಲ್ಲಿ. ಈ ಕಡೆ ಮಾತಾಡ್ತಿದ್ರು, ಆ ಕಡೆ ಜೋರ್ಡನ್ ಮೇಲೆ ಅಟ್ಯಾಕ್ ಆಗ್ತಿತ್ತು. ಟೆಲ್ ಅವೀವ್ ಮೇಲೂ ಕ್ಷಿಪಣಿ ದಾಳಿ ಮಾಡ್ತೀವತ್ತು ಇರಾನ್. ಇದೆಲ್ಲದರ ಪರಿಣಾಮ ಭಾರತದ ಮೇಲೆ. ಕಮರ್ಷಿಯಲ್ LPG ರೇಟ್ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಕಂಪನಿಗಳು ಪೆಟ್ರೋಲು ಡೀಸೆಲ್ ರೇಟ್ ಏರಿಸ್ತಾ ಇದ್ದಾವೆ. ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಕೂಡ ಪ್ರೀಮಿಯಂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾವೆ. CNG ಸಿಗ್ತಿಲ್ಲ ಆಟೋಗಳಿಗೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ. ಬಹುತೇಕ ಅನ್ನಲಾರೆ, ಬಟ್ ಅನೇಕ CNG ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಕೇಳಿಸ್ಕೊಳ್ಳಿ, ಕೆಲವರು ಮಾತಾಡಿದ್ದಾರೆ ಬೇರೆ ಬೇರೆ ಕಡೆ. ಎಲ್ಲರಿಗೂ ಆಗೋದು ನಮಗೂ ಆಗ್ತಾ ಇದೆ. ಏನೋ ಲೈನಲ್ಲಿ ನೋಡಿ 1000 ಗಾಡಿ ತಗೊಂಡು ಬರ್ತಾ ಇದೀವಿ. ಪ್ಯಾಸೆಂಜರ್ಗೆ ಯಾರು ಕಾಸು ಕೊಡಲ್ಲ, ಎಕ್ಸ್ಟ್ರಾ ಕೇಳಿದರೆ. ಮಾಮೂಲಿ ಅವ್ರು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಒಟ್ಟಿನಲ್ಲಿ ಅದು ದುಡಿದು ಅರ್ಧ ಅವ್ರಿಗೆ ಕೊಡ್ತಾ ಇದೀವಿ, ಗ್ಯಾಸ್ನವರಿಗೆ ಅರ್ಧ ನಾವು ತೊಗೊಂಡು ಹೋಗ್ತಾ ಇದೀವಿ. 500 ದುಡಿದ್ರೆ 250 ನಮಗೆ, 250 ಅವರಿಗೆ. ಆ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಏನಾರು ಪರಿಹಾರ ಹುಡುಕಬೇಕು. ಬೇರೆ ಯಾರು ನಮ್ಗೆ ಹೊಟ್ಟೆಗೆ ಊಟ ಹಾಕಲ್ಲ. CNG ನಮಗೆ ನಾವು ಬದುಕ್ತಾ ಇರೋದು. ಆ ಹೆಂಡ್ರ ಮಕ್ಕಳು ನಮ್ಮ ಮನೇಲಿ ಬಿಟ್ಬಿಟ್ಟು ರೋಡಲ್ಲಿ ಬಂದು ಬೀದಿಯಲ್ಲಿ ಬಿದ್ದಿದ್ದೀವಿ. ಇವಾಗ ಯಾರು ನಮ್ಗೆ ದಿಕ್ಕುದೇ 300 ರೂಪಾಯಿ ಕಲೆಕ್ಷನ್ನು. ಅಮೌಂಟ್ ಕಣ್ಣಲ್ಲಿ ಬರೋ ನೀರು ಇನ್ನು ಯಾರ ಹತ್ರ ಹೋಗಿ ಹೇಳೋಣ? ಇದ್ರ ಬಿಟ್ಟೆ ಯಾರಿಗೂ ಹೇಳೋಕ್ಕಾಗಲ್ಲ ಸರ್. ನಮ್ಮ ಮನೇಲಿ ಟಿವಿನೂ ಇಲ್ಲ, ಹಬ್ಬ ಇಲ್ಲ ಅಂದರೆ ಹೊಟ್ಟೆ ಉರಿತಾ ಇದೆ ನಮಗೆ. ಹಾಗಾಗಿ ಇಲ್ಲಾಂದರೆ ಇಲ್ಲಿ ಸ್ಟೇರಿಂಗ್ ಲಾಕ್ ಮಾಡಿಕೊಂಡೆ ನಾನು ಎತ್ಕೊಂಡೆ ಮನೆಗೆ ಹೋಗೋವಂದ್ರೆ ನಂದಿರೋ ಸಜಾಪುರಕ್ಕೆ ತಳ್ಕೊಂಡು ಹೋಗೋಕ್ಕಾಗುತ್ತಾ ಸರ್? ನಮಗೆ ಹೆಂಡತಿ ಮಕ್ಕಳು ಇರ್ತಾರೆ, ನಮ್ಮ ಸಂಸಾರ ಇರ್ತದೆ. ಇದನ್ನು ಯಾರು ನೋಡೋದು? ನಮಗೆ ಅಂತ ಯಾರು ಹೇಳೋರು ಕೇಳ್ದಾರೆ. ಆಟೋ ಡ್ರೈವರ್ಗಳು ಅಂದರೆ ಒಂಥರ ಅನಾಥರಾಗೋಯವ್ರೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.